ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಅವರೆಕಾಳು ಬಾತ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ನೋಡಿ, ನಾನು ಕುಕ್ಕರ್ನಲ್ಲಿ 1 ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಂದಿನಿ ತುಪ್ಪ ಇದು ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಆಯಿಲ್ನೇ ಹಾಕ್ಬೋದು. ಮತ್ತು ನಾನು ಒಂದು 2-3 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ಇದು ಕಾದ ನಂತರ ನಾನು ಚಕ್ಕೆ 1 ಪೀಸು, ಏಲಕ್ಕಿ 2, ಮತ್ತು ಮರಾಠಿ ಮೊಗ್ಗು ಅಂತೀವಲ್ಲ ಅದೊಂದು, ಮತ್ತು ದೊಡ್ಡದು ಏಲಕ್ಕಿಕಾಯಿ ಬರುತ್ತೆ ಒಂದು ದೊಡ್ಡದು ಏಲಕ್ಕಿಕಾಯಿ, ಮತ್ತು ಜಾಪತ್ರೆ, ಪಲಾವ್ ಎಲೆ ಇಷ್ಟೂ ನಾನು ಇದ್ರೊಳಗಡೆ ಹಾಕ್ತೀನಿ. ಇವಾಗ ನೋಡಿ, ನೋಡ್ತಿರ್ಬೋದು ನೀವು. ಜಾಪತ್ರೆ, ಪಲಾವ್ ಎಲೆ, ಲವಂಗ 4 ಎಲ್ಲದೂ ಹಾಕ್ಬಿಟ್ಟು ಅದು ಸ್ವಲ್ಪ ಅದ್ರದ್ದು ಅರೋಮ ಅಂದರೆ ಅದ್ರ ಘಮ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸಪ್ ಆಗಬೇಕು. ಸ್ವಲ್ಪ ಮಿಕ್ಸ್ ಆಗಲಿ. ಅದಾದ ನಂತರ ನಾನು ತೋರಿಸ್ತೀನಿ. ವೆರಿ ಸಿಂಪಲ್ ಫ್ರೆಂಡ್ಸ್. ನೈಟು ಡಿನ್ನರ್ಗೂ ಸಹ ನೀವು ಮಾಡ್ಕೋಬೋದು. ಓಕೆನಾ. ನಾನಿವಾಗ ಹಸಿಮೆಣ್ಸಿನ್ಕಾಯಿ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ ನಾನು. ಮತ್ತು 2 ಈರುಳ್ಳಿ ಮೀಡಿಯಮ್ ಸೈಜು ಕಟ್ ಮಾಡಿದ್ದೆ ಉದ್ದಕ್ಕೆ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಮಿಕ್ಸನ್ನು ಕೊಡೋಣ. ತುಂಬ ಈಸಿಯಾಗಿರುತ್ತೆ. ನೈಟ್ ಇವಾಗ ಅಕಸ್ಮಾತ್ ಸಾಂಬಾರು ಏನಪ್ಪ ಮಾಡೋದು ಅಂತ ಅನ್ಬೇಕಾದ್ರೆ ನಾವು ಇದನ್ನು ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಓಕೆನಾ. ಮತ್ತು ಮಾರ್ನಿಂಗ್ ಟೈಮ್ ಅಷ್ಟೇ, ಏನಾದರೂ ಆಫೀಸ್ಗಳಿಗೆ ಕೆಲಸಕ್ಕೆ ಎಲ್ಲಾದರೂ ಹೋಗೋಂಥವ್ರು ಇದ್ದರೆ ಅರ್ಜೆಂಟಲ್ಲಿ. ಬಟ್ ನಾನು ಟೊಮೊಟೊ ಬಾತ್ನ ಮಾಡಿ ತೋರಿಸಿದ್ದೀನಿ. ಮತ್ತು ಇದು ನಾನು ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ ಇದರಲ್ಲಿ ಡಿಫ್ರೆಂಟಾಗಿ. ಓಕೆನಾ. ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಮಗೆ. ಮತ್ತು ಪುದೀನ ಸ್ವಲ್ಪ 1 ಹಿಡಿಯುವಷ್ಟು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು 1 ಹಿಡಿ ಕೊತ್ತಂಬರಿ, ಎರಡನ್ನೂ ನಾನು ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನೋಡಿ, ನೋಡ್ತಿರ್ಬೋದು ನೀವು. ಅದು ಚೆನ್ನಾಗಿ ಮಿಕ್ಸ್ ಆಗಲಿ. ಮತ್ತು ಈ ಜಾಗದಲ್ಲೇ ನೀವು ಬಟಾಣಿ ಬೇಕಾದರೂ ಹಾಕ್ಬೋದು. ಬಟ್ ನನಗೆ ಅವರೆಕಾಳು ಸೀಸನು, ಆ ಬಟಾಣಿದೆಲ್ಲ ನಾನು ತೋರಿಸಿದ್ನ ಆಲ್ರೆಡಿ ನನ್ನ ವೀಡಿಯೋದಲ್ಲಿ ಹೋಗಿ ನೋಡಿ. ಮತ್ತು ಒಂದೇ ಒಂದು ನಾಟಿ ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಓಕೆನಾ. ನಾನು ಒಂದೇ ಒಂದು ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿರಿ. ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥದ್ದು 1 ಸ್ಪೂನನ್ನು ಹಾಕ್ಕೊಳ್ತಾಯಿದ್ದೀನಿ ನಾನು. ನೀವು ಈ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿನ ಕೆಜ್ಜಿಬಿಟ್ಟು ಬೇಕಾದರೂ ನೀವು ಫ್ರೆಶ್ಶಾಗಿ ಹಂಗೆ ಹಾಕ್ಕೋಬೋದು. ಬಟ್ ನಾನು ಆ್ಯಕ್ಚುಲಿ ಫ್ರೆಶ್ಶಾಗೇ ಹಾಕೋದು. ಬಟ್ ಮಾಡಿರೋದು ನಾನು ಮಾಡಿಟ್ಕೊಂಡಿರೋದು ಸ್ವಲ್ಪ ಇದೆ ಉಳಿದಿತ್ತು, ಅದಕ್ಕೆ ಅದನ್ನೇ ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿರೋವಂಥದ್ದು, ಒಂದು ಅರ್ಧ ಚಮಚ ಹಾಕ್ಕೊತೀನಿ. ಇದು ಖಾರನೂ ಇದೆ ಫ್ರೆಂಡ್ಸ್. ಓಕೆ. ಮತ್ತು ಅರಿಶಿನ ಪುಡಿ 1/4 ಚಮಚ. ಕಾಶ್ಮೀರಿ ಚಿಲ್ಲಿ ಪೌಡರ್ ಬರೀ ಖಾರಕ್ಕೆ ಕಲ್ಲರ್ಗೆ ಯೂಸ್ ಮಾಡ್ತೀವಿ ನಾವು ಈಗ ಅಂಗಡಿನಲ್ಲೆಲ್ಲ ತಂದು ಮಾಡಬೇಕಾದ್ರೆ. ಬಟ್ ಇದು ಬಂದು ಹುಬ್ಳಿ ಕಡೆಯಿಂದ ತಂದಿದ್ರು ಮೆಣಸಿನ್ಕಾಯಿ ಅಂತ, ಅಮ್ಮ ಕೊಟ್ಟು ಕಳಿಸಿದ್ರು ಮೆಣಸಿನ್ಕಾಯಿನ. ನಾನೇ ಮನೆಯಲ್ಲಿ ಮಾಡಿದ್ದೀನಿ. ತುಂಬ ಖಾರನೂ ಇದೆ ಮತ್ತು ಕಲ್ಲರೂ ಇದೆ. ಮತ್ತು ಇದು ಕಾಶ್ಮೀರಿ ಮೆಂತ್ಯ ಸೊಪ್ಪು, ಮೇಥಿ ಸೊಪ್ಪು ಅಂತೀವಲ್ಲ, ಕಾಶ್ಮೀರಿ ಮೇಥಿ ಅಂತೀವಲ್ಲ, ಅದು ಸ್ವಲ್ಪ ಕ್ರಷ್ ಮಾಡಾಕಿ. ಟೇಸ್ಟ್ ಡಬಲ್ ಆಗುತ್ತೆ, ಬಟ್ ಚೆನ್ನಾಗಿರುತ್ತೆ. ಓಕೆನಾ. ಇದ್ದರೆ ಹಾಕ್ಕೊಳ್ಳಿ. ಓಕೆನಾ. ಮತ್ತು ಇವಾಗ ಕಲ್ಲುಪ್ಪು ನಾನೊಂದು ಸ್ಪೂನು, ಮೀಡಿಯಮ್ ಸ್ಪೂನಲ್ಲಿ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಮನೆಯಲ್ಲಿ ನೀವು ಉಪ್ಪು ಜಾಸ್ತಿ ತಿಂತೀರಾ ಕಡಿಮೆ ತಿಂತೀರ ನೋಡಿಕೊಂಡು. ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದು ಆಯಿಲ್ ಬಿಟ್ಕೊಂಡಿದೆ. ನೋಡಿ, ನೋಡ್ತಿರ್ಬೋದು ನೀವು. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಓಕೆನಾ. ನೋಡಿ, ಆಲ್ಮೋಸ್ಟು ಆಯಿತು. ನಾನು ಒಂದು ಕಡೆ ಏನು ಮಾಡಿದ್ದೆ, 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. 2 ಲೋಟಕ್ಕೆ 4 ಲೋಟ ನೀರನ್ನ ಹಾಕ್ಬಿಟ್ಟು ಅವರೆಕಾಳನ್ನ ಒಂದು ಕಡೆ ಬೇಯೋದಕ್ಕಿಟ್ಟಿದ್ದೆ. ಏಕೆಂದರೆ ಡೈರೆಕ್ಟ್ ಹಾಕಿದ್ರೆ ಇದು ಬೇಯೋದಿಲ್ಲ ಅಂತೇಳ್ಬಿಟ್ಟು ನಾನು ಒಂದು ಕಡೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ, ನೋಡ್ತಿರ್ಬೋದು ಅವರೆಕಾಳು. 100 ರೂಪಾಯಿಗೆ 1.5 kg ಅಂತ ಹೇಳಿದ್ರು ಫ್ರೆಂಡ್ಸ್. ನಾನು ಕೆಲಸದಿಂದ ಬರ್ಬೇಕಾದ್ರೆ ತೊಗೊಂಡು ಬಂದಿದ್ದೆ. ಇವಾಗ ನಾನು ಬಿಸಿನೀರನ್ನ ಆ ಕಡೆ ಕುದಿಯೋದಕ್ಕೆ ಇಟ್ಬಿಟ್ಟು ಅವರೆಕಾಳನ್ನ ಬೇಯಿಸ್ಬಿಟ್ಟು ಇದ್ರಲ್ಲಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದೀಲಿ ಇವಾಗ. ಆಲ್ರೆಡಿ ಬಿಸಿನೀರಾಗಿರೋದ್ರಿಂದ ಕುದೀತಾ ಇದೆ ಆಲ್ರೆಡಿ. ಓಕೆನಾ. ಇವಾಗ ರುಚಿ ನೋಡ್ಕೊಳ್ಳಿ, ಉಪ್ಪು ಎಲ್ಲ. ಮತ್ತು ನಾನು ಸೋನಾ ಮಸೂರಿ ಅಕ್ಕಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. ನಿಮ್ಮ ಮನೆಯಲ್ಲಿ ಯಾವ ಗ್ಲಾಸ್ ಬೇಕೋ ಆ ಗ್ಲಾಸ್ನಲ್ಲಿ ನೀವು ಮಾಡ್ಕೊಳ್ಳಿ. ಓಕೆನಾ. ನಾನು ಇದನ್ನು ಸ್ವಲ್ಪ ಒಂದು 10 ನಿಮಿಷ ವಾಶ್ ಮಾಡಿ ನೆನೆಸಿಟ್ಟಿದ್ದೆ. 2-3 ಸಲ ವಾಶ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೆ. ಇವಾಗ ನಾನು ಹಾಕ್ಕೊತೀನಿ. ಈ ಜಾಗದಲ್ಲಿ ನೀವು ಬೇಕಾದ್ರೆ ಬಾಸುಮತಿ ಬೇಕಾದರೂ ಹಾಕ್ಬೋದು, ಇಲ್ಲ ನೀವು ರೇಷನ್ ಅಕ್ಕಿ ಬೇಕಾದರೂ ಹಾಕ್ಬಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ. ರೇಷನ್ ಅಕ್ಕಿ ಆದರೆ ನೆನೆಸ್ಬೇಡಿ, ಡೈರೆಕ್ಟ್ ಹಂಗೆ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಅದಕ್ಕೆಂದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತಲ್ಲ. ಈ ಸೋನಾ ಮಸೂರಿ ಅಂದರೆ ಆ ಥರ ಇರೋದಿಲ್ಲ. ಓಕೆನಾ. ಇವಾಗ ಹಾಕಿ ನೋಡಿ, ವಾವ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ.
ಸಖತ್ತಾಗಿ ಕಾಣಿಸುತ್ತೆ. ಬ್ಯಾಚುಲರ್ಗಳು ಅಷ್ಟೇ, ಇವಾಗ ಅಡುಗೆ ಏನಪ್ಪ ಮಾಡೋದು ಅನ್ಬೇಕಾದ್ರೆ ಈ ಥರ ಖಂಡಿತ ಅವರು ಒಂದು 10 ನಿಮಿಷದಲ್ಲೇ ಮಾಡಿಬಿಡ್ಬೋದು ಫ್ರೆಂಡ್ಸ್. ಓಕೆ ನೋಡಿ, ಇವಾಗ ಈ ಥರ ಕುದಿಬೇಕಾದ್ರೆ ಅಕ್ಕಿ ಕಾಣಿಸುತ್ತಲ್ವ, ಆ ಟೈಮ್ನಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಸಲ್ನ ಬರ್ಸ್ಕೊಳ್ಬೇಕು. ನೀವು ತುಂಬ ಸಾಫ್ಟ್ ಬೇಕಂದ್ರೆ ಒಂದು 3 ವಿಸಲ್ ಬರ್ಸ್ಕೊಳ್ಳಿ. ನೋಡಿ, ಈಗ ನಾನು ಏರ್ನ ಬಿಟ್ಟು ತೆಗಿತಾ ಇದ್ದೀನಿ. ಇವಾಗ ಓಪನ್ ಮಾಡಿ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್ ನೋಡಿ, ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಉದುದ್ರಾಗಿ. ಬಟ್ ಅಕ್ಕಿನ ನೆನೆಸಿದರೆ ಖಂಡಿತ ಉದುದ್ರಾಗಿರುತ್ತೆ. ಮತ್ತು ಬಿಸಿನೀರನ್ನ ನೀವು ಯೂಸ್ ಮಾಡೋದ್ರಿಂದ ಖಂಡಿತ ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲೂ. ಇವಾಗ ಯಾರಾದರೂ ಸಡನ್ನಾಗಿ ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ, ಇವಾಗ ಏನಾದರೂ ಮಾಡಬೇಕು, ಸಾಂಬಾರು ಇರಲ್ಲ ಅನ್ಬೇಕಾದ್ರೂ ನೀವು ಮಾಡ್ಕೋಬೋದು. ನೈಟ್ ಊಟಕ್ಕೆ ಡಿನ್ನರ್ಗೂ ಮಾಡ್ಕೋಬೋದು. ನೋಡಿ ಇವಾಗ ರೆಡಿ ಆಗಿದೆ. ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.